ಮೂಢ ಅಸ್ತ್ರಕ್ಕೆ ಈಗ ಗ್ಯಾರಂಟಿ ಪ್ರತ್ಯಾಸ್ತ್ರವನ್ನ ಬಳಕೆ ಮಾಡಿಕೊಳ್ಳೋಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ವಿಪಕ್ಷಗಳ ಬಾಯಿ ಮುಚ್ಚಿಸೋಕೆ ಹೈಕಮಾಂಡ್ ಸೂತ್ರ ಬಳಕೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ದೆಹಲಿ ಭೇಟಿಯ ವೇಳೆ ಸಿಎಂಗೆ ಹೊಸ ಪ್ರತ್ಯಾಸ್ತ್ರವನ್ನ ವರಿಷ್ಠರು ನೀಡಿದ್ದಾರೆ. ಭ್ರಷ್ಟಾಚಾರ ಬಾಣಕ್ಕೆ ಗ್ಯಾರಂಟಿ ಗುರಾಣಿಯನ್ನ ಮಾಡಿಕೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ. ಬಿಜೆಪಿ ಬಾಯಿ ಮುಚ್ಚಿಸಲು ಹೊಸ ಸೂತ್ರವನ್ನ ಈಗ ಕಾಂಗ್ರೆಸ್ ಕಂಡುಕೊಂಡಿದೆ. ಸೊ ಬಿಜೆಪಿ ವಿರುದ್ಧ ಈಗ ಹೊಸ ಸೂತ್ರ ಏನು ಅಂತಂದ್ರೆ ಗ್ಯಾರಂಟಿ ಅಸ್ತ್ರವನ್ನೇ ಬಳಕೆಯನ್ನ ಮಾಡಿಕೊಳ್ಳೋದು. ಇದು ವಿಪಕ್ಷಗಳ ಬಾಯಿ ಮುಚ್ಚಿಸೋಕೆ ಹೈಕಮಾಂಡ್ ಕೊಟ್ಟಿರುವಂತಹ ಸೂತ್ರ. ಹಾಗಾಗಿ ಈಗ ಭ್ರಷ್ಟಾಚಾರ ಬಾಣಕ್ಕೆ ಗ್ಯಾರಂಟಿಯ ಗುರಾಣಿಯನ್ನ ಮಾಡಿಕೊಳ್ಳೋಕೆ ಹೈಕಮಾಂಡ್ ಏನು ಸೂಚನೆಯನ್ನ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಕೂಡ ಶುರು ಮಾಡಿಕೊಳ್ಳುತ್ತೆ. ಏನು ಹಾಗಿದ್ದಾಗ ಗ್ಯಾರಂಟಿಯ ಗುರಾಣಿ ಅಂತಂದ್ರೆ ಬಿಜೆಪಿ ಭ್ರಷ್ಟಾಚಾರ ಬಾಣಕ್ಕೆ ಗ್ಯಾರಂಟಿ ಗುರಾಣಿಯನ್ನ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಗ್ಯಾರಂಟಿಯನ್ನು ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಹೋರಾಟವನ್ನು ರೂಪಿಸಿ ಅಂತ. ಗ್ಯಾರಂಟಿ ಮೇಲಿನ ಹಗೆತನಕ್ಕೆ ಸಿಎಂ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ಇಟ್ಟು ಹೋರಾಟವನ್ನು ಮಾಡಬೇಕು ಅಂತ. ಗ್ಯಾರಂಟಿ ರದ್ದು ಮಾಡಲು ಬಿಜೆಪಿ ಜೆಡಿಎಸ್ ಮೈತ್ರಿ ಷಡ್ಯಂತ್ರ ಅಂತ ಜನಾಭಿಪ್ರಾಯವನ್ನು ಮೂಡಿಸುವ ಕೆಲಸ ಆಗಬೇಕು. ಸಿಎಂ ವಿರುದ್ಧದ ಭ್ರಷ್ಟಾಚಾರ ಪಕ್ಷದ ಮತ್ತು ಸರ್ಕಾರದ ಹೋರಾಟವಾಗಲಿದೆ. ಸಿಎಂ ವಿರುದ್ಧದ ಮತ್ತು ಭ್ರಷ್ಟಾಚಾರದ ಹೋರಾಟ ಆಗಬೇಕು ಅಂತ ಗ್ಯಾರಂಟಿ ಗುರಾಣಿಯಾಗಿಸಿಕೊಂಡ್ರೆ ಜನರ ವಿಷಯವಾಗಿ ಬದಲಾಗಲಿದೆ ಇದು. ಸೊ ಜನನೇ ಡಿಸೈಡ್ ಮಾಡ್ತಾರೆ, ನಮ್ಮ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ನೋಡು ಅನ್ನುವಂಥ ಭಾವನೆ ಜನರಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟ ಆಗಬೇಕು ಅಂತ ಅವರ ಉದ್ದೇಶ. ಗ್ಯಾರಂಟಿ ಅಸ್ತ್ರವನ್ನೇ ಸಮರ್ಪಕವಾಗಿ ಬಳಸಿ ಮೈತ್ರಿಯನ್ನು ಕಟ್ಟಿ ಹಾಕಿ ಅನ್ನುವಂತಹ ಸೂಚನೆಯನ್ನು ಹೈಕಮಾಂಡ್ ನೀಡಿದೆ ಅಂತೆ. ಸೊ ಇದರ ಬೆನ್ನಲ್ಲೇ ಅದೇ ಆಯಾಮದಲ್ಲಿ ಈಗ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಕೂಡ ನಿನ್ನೆಯಿಂದ ಬದಲಾಗಕ್ಕೆ ಶುರುವಾಗಿದೆ ಮಧ್ಯಾಹ್ನದ ನಂತರ. ಸೊ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಈ ಸಲಹೆಯನ್ನು ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಈಗ ಗ್ಯಾರಂಟಿಯ ವಿಚಾರದಲ್ಲಿ ಬರೋದಕ್ಕೆ ಆರಂಭವಾಗಿದೆ. ಗ್ಯಾರಂಟಿಗಳನ್ನೇ ಈಗ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋಕ್ಕೆ ಮುಂದಾಗಿರೋದು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಗ್ಯಾರಂಟಿ ಅಸ್ತ್ರವನ್ನು ಈಗ ಬಳಕೆ ಮಾಡ್ಕೊಳ್ಳೋದಾದರೆ ಎಷ್ಟು ದಿನಗಳವರೆಗೂ ಗ್ಯಾರಂಟಿ ಅಸ್ತ್ರವನ್ನೇ ಬಳಕೆ ಮಾಡ್ಕೊಳ್ಳೋಕ್ಕಾಗತ್ತೆ? ಕಾರಣ ಡಾಕ್ಯುಮೆಂಟ್ಸ್ಗಳು ಅಲ್ಲಲ್ಲಿ ಬರ್ತಾ ಇದೆ. ಕೆಲವರು ವೈಟ್ನರ್ ಅಂತಿದ್ದಾರೆ, ವೈಟ್ನರ್ ಬದಲಾವಣೆ ಮಾಡಿದ್ಯಾರು ಅಂತಿದ್ದಾರೆ. ಜನ ಏನು ಥಿಂಕ್ ಮಾಡ್ತಾರೆ ಈ ವಿಚಾರದಲ್ಲಿ? ಹೈಕಮಾಂಡ್ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿರೋದು ಅವರೇನೇ ಆರೋಪ ಮಾಡಲಿ ನೀವು ಗ್ಯಾರಂಟಿಯನ್ನು ಮುಂದಿಡಿ, ಅವರೇನೇ ಆರೋಪ ಮಾಡಲಿ ನೀವು ಗ್ಯಾರಂಟಿಯನ್ನು ಮುಂದಿಡಲಿ ಅನ್ನುವಂಥದ್ದನ್ನು ಹೇಗೆ? ಅರುಣ್ ನೋಡಿ, ಈಗ ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಭ್ರಷ್ಟಾಚಾರದ ಆರೋಪವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಪ್ರತಿದಿನ ಒಂದಲ್ಲ ಒಂದು ದಾಖಲೆಗಳು ಬರ್ತಾ ಇದೆ. ಮತ್ತೊಂದು ಕಡೆ ಕಾನೂನು ಹೋರಾಟಗಳು ಕೂಡ ನಡೀತಾ ಇರುವಂಥದ್ದು. ಈ ಎಲ್ಲ ಡ್ಯಾಮೇಜ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಗ್ಯಾರಂಟಿಯನ್ನು ಅಸ್ತ್ರವಾಗಿ ಪರಿಗಣಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. ಯಾಕೆ ಅಂದರೆ ಮುಖ್ಯಮಂತ್ರಿಗಳ ಭ್ರಷ್ಟಾಚಾರ ಆರೋಪ ಅಥವಾ ಆ ಒಂದು ಆರೋಪ ಏನಿದೆ ಅದು ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಜನಸಾಮಾನ್ಯರ ವಿಷಯವಾಗಿ ಇದು ಬದಲಾಗಲ್ಲ. ಹೀಗಾಗಿ ಬಿಜೆಪಿ ಅಥವಾ ಜೆಡಿಎಸ್ನ ಬಾಯಿ ಮುಚ್ಚಿಸಬೇಕು ಅಂದ್ರೆ ಇದು ಜನಸಾಮಾನ್ಯರ ವಿಷಯವಾಗಿ ಬದಲಾಗಬೇಕು. ಹಾಗೆ ಬದಲಾಗಬೇಕು ಅಂದ್ರೆ ನಾವು ಗ್ಯಾರಂಟಿಯನ್ನು ಅಸ್ತ್ರವಾಗಿ ಬಳಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಜನರು ನಮ್ಮ ಜೊತೆಗೆ ನಿಲ್ಲಕ್ಕೆ ಒಂದು ಅವಕಾಶಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಗ್ಯಾರಂಟಿಯನ್ನ ರದ್ದು ಮಾಡಲಿಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ತಲೆಮರೆಯಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಈ ಹಿಂದೆ ಏನು ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಟೀಕೆಗಳನ್ನ ಮೈತ್ರಿ ಪಕ್ಷಗಳು ಮಾಡಿದ್ದು. ಅದು ಯಾವಾಗ ಸಾಧ್ಯ ಆಗಲ್ಲ ಅನ್ನುವಂಥದ್ದಾಯ್ತು, ಆಗ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ರಾಜೀನಾಮೆ ಕೊಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟರೆ ಗ್ಯಾರಂಟಿಯೂ ಕೂಡ ನಿಲ್ಲಬಹುದು ಅನ್ನುವಂಥದ್ದು ಬಿಜೆಪಿ ಮತ್ತೆ ಜೆಡಿಎಸ್ ನ ಅಭಿಪ್ರಾಯ ಆಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಭ್ರಷ್ಟಾಚಾರದ ಆರೋಪಗಳನ್ನ ವಿರೋಧ ಪಕ್ಷಗಳು ಮಾಡ್ತಿದ್ದಾವೆ ಅನ್ನುವಂಥ ಜನಾಭಿಪ್ರಾಯವನ್ನ ಸೃಷ್ಟಿಸಿ ಆ ಮೂಲಕ ಅವರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಅದೇ ಮಾದರಿಯಲ್ಲಿ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ಜನರು ಕೂಡ ಒಂದೊಮ್ಮೆ ಯೋಚನೆ ಮಾಡಬೇಕಾದಂತ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು. ಹೌದು, ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ನಿಜಾನ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ಗ್ಯಾರಂಟಿಯನ್ನ ಮುಂದಿಟ್ಕೊಂಡು ಸದ್ಯಕ್ಕೆ ಈ ಒಂದು ಅಪಾಯದಿಂದ ತಾತ್ಕಾಲಿಕವಾಗಿ ಪಾರಾಗಲಿಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ನಡೆಸಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.